हरि ओम। नारायणाय परिपूर्ण गुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेड सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतर धर्माद्यखिल पुरुषार्थ साधने भूते अद्य रुद्राध्याय चमक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे।
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನಿನ ದಿನ 7ರ ಮಹಿಮೆ, 7 ಸಂಖ್ಯೆಯ ವೈಶಿಷ್ಟ್ಯ, ಅದರ ಜೊತೆಯಲ್ಲಿ ನಮ್ಮ ಸಪ್ತ ಜ್ಞಾನೇಂದ್ರಿಯ ಇತ್ಯಾದಿಗಳ ಸಂಕ್ಷಿಪ್ತ ವಿವರಣೆಯನ್ನು ನಿನ್ನಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ. ಒಂದ್ಸಲ ನನ್ನ ಜೊತೆಯಲ್ಲಿ ನನ್ನ ಒಬ್ಬ ಹಿರಿಯ ಜ್ಞಾನಿಗಳು ಕುಳಿತಿದ್ರು. ಲೋಕಲಲ್ಲಿ ನಾನು ಬೋರಿವಲಿಯಿಂದ ಅಂಧೇರಿಗೆ ಹೊರಟಿದ್ದೆ. ಅವರ ಹಿಂದಿನ ದಿವಸ ನಮ್ಮ ಮನೆಗೆ ಬಂದಿದ್ರು. ನಂತರ ಅವರಿಗೆ ಅಂಧೇರಿಗೆ ನಾನು ಬಿಡಬೇಕಾಗಿತ್ತು. ಅವ್ರು ಯಾರು ತಮ್ಮ ಸಂಬಂಧಿಕರ ಮನೆಯಿಂದ ಅವ್ರು ಮತ್ತೆ ಮುಂದೆ ಪುನಃ ತಮ್ಮ ಊರು ಹುಬ್ಬಳ್ಳಿಗೆ ಹೋಗೋರಿದ್ರು. ಅವರು ಇಂಥ ಒಂದು ಅನುಸಂಧಾನಾತ್ಮಕ ಜ್ಞಾನಿಗಳು ಅಂತಿಕೊಂಡಂತಂದರೆ ಅವರನ್ನು ಬಿಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೊರಟಿದ್ದೆ. ವಯಸ್ಸಾಗಿತ್ತು ಅಂತ ಫಸ್ಟ್ ಕ್ಲಾಸ್ನಲ್ಲಿ ಕರೆದುಕೊಂಡು ಹೋಗಿದ್ದೆ. ಟ್ರೈನ್ ಬಿಟ್ಟಾಗ 4 ಜನ ಇದ್ದೆ ನಾನು. ಅವರು 4 ಅಂತಂದರು. ಆನಂತರ ಮುಂದಿನ ಸ್ಟೇಷನ್ಗೆ 3 ಜನ ಏರಿದ ಕ್ಷಣಕ್ಕೆ 3, 4, 3, 7. ಆನಂತರ ಮುಂದಿನ ಸ್ಟೇಷನ್ಗೆ 3 ಜನ ಬಂದರು. 8, 9, 10. ಸಾಧಾರಣತಃ ಒಂದು 100 ಜನರವರೆಗೂ ಈಗ ಎಣಿಸಿದ್ರು ಅವರು. ನಾನು ಮೊದಲೇನೋ ಸುಮ್ಮನೆ ಅವ್ರು ಬೊಂಬೆಗೆ ಬಹಳ ಅಪರೂಪಕ್ಕೆ ಬಂದಿದ್ರು, ಏನೋ ಜನರನ್ನು ಎಣಿಸ್ತಾ ಇದ್ದಾರೆ ಅಂತ. ಗೋರೆಗಾಂವ್ ದಾಟಿರಬೇಕು. ಆಗ ನಾನು ಅವ್ರು ಕೇಳಿದೆ, ಅಲ್ಲ ಮತ್ತೆ 1, 2, 100 ಅಂತ ಎಣಿಸ್ತಾ ಇದ್ದೀರಿ ಹೀಗೇಕೆ ಅಂತ. ಆಗ ಹೇಳಿದ್ರು, ಇಲ್ಲಪ್ಪ, ಮೊದಲು ನನ್ನ 4 ಜನರನ್ನ ನೋಡಿದಾಗ ಪರಮಾತ್ಮನ ಚತುರ್ವ್ಯೂಹ ರೂಪ ನೆನಪಿಗೆ ಬಂತು. 8 ಜನರನ್ನು ನೋಡಿದಾಗ, 3 ಜನರನ್ನು ನೋಡಿದಾಗ ಆಗ ಪರಮಾತ್ಮನ ಈ ಸಪ್ತ ಜ್ಞಾನೇಂದ್ರಿಯ ಅಂತರ್ಗತ ಮೂರ್ತಿ ನೆನಪಿಗೆ ಬಂತು. ಆನಂತರ 10 ಜನರನ್ನು ನೋಡಿದಾಗ, 11 ಜನರನ್ನು ನೋಡಿದಾಗ ದಶಾವತಾರ ಮತ್ತು ಹಯಗ್ರೀವ ನೆನಪಿಗೆ ಬಂತು. ಹೀಗೆ ಅಜಾದಿ ಏಕಪಂಚಾಶತ್ ರೂಪದವರೆಗೂ ಅವರು ಹೇಳಿದರು. ಅಷ್ಟರಲ್ಲಿ ಅಂಧೇರಿ ಬಂತು. ಅವರನ್ನು ತೆಗೆದುಕೊಂಡು ನಾನು ಕೆಳಗೆ ಇಳಿಸಿ ಅವ್ರ ಬಸ್ನಲ್ಲಿ ಕುಡಿಸೋದಿತ್ತು. ಅವ್ರು ಹೇಳಿದ್ರು ನನಗೆ, ನಾನು ಗುರುಕುಲದಲ್ಲಿ ಕರೆಯುವಾಗ ಗುರುಗಳಿಗೆ ಒಂದ್ಸಲ ನಾನು ಹೇಳಿದೆ, ಅಲ್ಲ ಗುರುಗಳೇ, ಮತ್ತೆ ಗಣಿತ ಬರದೇ ಇದ್ರೆ ವ್ಯವಹಾರದಲ್ಲಿ ನಡೆಯೋದಿಲ್ಲ, ಸ್ವಲ್ಪ ಗಣಿತ ಕಲಿಸ್ಕೊಡಿ ಅಂತ ತಿಳ್ಕೊಂಡು ಹೇಳಿ. ಹಾಗೂ ನನಗೆ ಈ ರೀತಿಯಾಗಿ ಗಣಿತವನ್ನು ಕಲಿಸ್ಕೊಟ್ರು. 1 + 2 3, ಪರಮಾತ್ಮನ ಅಕಾರ ಉಕಾರ ಮಕಾರಗಳು. ಆನಂತರ 2 × 2 = 4 ಚತುರ್ವ್ಯೂಹ ರೂಪ, 2 × 3 = 6 ಪರಮಾತ್ಮನ ಷಡೇಂದ್ರಿಯ ರೂಪ. ಈ ರೀತಿಯಾಗಿ ನನಗೆ ಕಲಿಸಿಕೊಟ್ಟಿದ್ರು ಅಂತಕೊಂಡಂತ ಅವ್ರು ಹೇಳಿದರು. ಇಂಥ ಚಿಂತಕರು ಇದ್ದಾರೆ.
ಜಗತ್ತಿನಲ್ಲಿ. ಎಲ್ಲಿ ನೋಡಿದಲ್ಲಿ ಆ ಬಗ್ಗೆ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡ್ತಾರೆ. ನಾವು ಮಾಟುಂಗದಲ್ಲಿ ನಮ್ಮ ಆಚಾರ್ಯರ ಮನೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಮಾಟುಂಗದಲ್ಲಿ ಒಂದು ಕನ್ನಡಿಗರ ಹೋಟೆಲ್ ಇತ್ತು. ಬಹುಶಃ ಹೆಸರು ನೆನಪಿಗೆ ನಂಗೆ ಬರ್ತಾ ಇಲ್ಲ, ಬಹುಶಃ ಶಾರದಾ ಹೋಟೆಲ್ ಅಂತಿರ್ಬೇಕು. ಅದೇ ಬಿಲ್ಡಿಂಗ್ನಲ್ಲಿ ಕೊನೆಗೆ ಫಸ್ಟ್ ಫ್ಲೋರ್ ಮೇಲೆ ಅಲ್ಲಿ ಕೃಷ್ಣರಾಯರು ಅಂತ ಇರ್ತಿದ್ರು. ಅವ್ರ ಹೆಸರು ತಂತಿ ಕೃಷ್ಣರಾಯರು ಅಂತ ತಿಳ್ಕೊಂಡಂತೆ. ಅವರು ಪೋಸ್ಟ್ ಆಫೀಸ್ನಲ್ಲಿ ಟೆಲಿಗ್ರಾಮ್ ವಿಭಾಗದಲ್ಲಿದ್ದು ರಿಟೈರ್ ಆಗಿದ್ರು. ಅವ್ರ ಮನೆಗೆ ನಾನು ಪ್ರತಿ ಗುರುವಾರ ಅವ್ರ ಮನೆಗೆ ನಾವು ವಿದ್ಯಾರ್ಥಿಗಳು ಜನರ ಕಡೆಯಿಂದ ಅಕ್ಕಿ ಬೇಳೆ ಸಂಗ್ರಹಕ್ಕೆ ಹೋಗ್ತಾ ಇದ್ದರು. ವಿದ್ಯಾರ್ಥಿಗಳ ನಿಯಮ ಅದು. ಈ ರೀತಿಯಾಗಿ ಭಿಕ್ಷೆ ಬೇಡಿ ತಂದು ಗುರುಗಳು ಕೊಡಬೇಕು, ತಾವು ವಿದ್ಯೆ ಕಲಿಬೇಕು ಅಂತೇಳಿ. ಅವ್ರ ಮನೆಗೆ ಹೋದ ಕ್ಷಣಕ್ಕೇನೆ ಅವರು ಈ ಬೊಂಬಾಯಿ ಸಮುದ್ರದಲ್ಲಿ ಮೊದಲು ಶಂಖಗಳು ಸಿಂಪೆಗಳು ಸಿಗ್ತಿದ್ದು, ಈಗೆಲ್ಲ ಕಡಿಮೆ ಆಗಿವೆ. ಒಂದು 10-20 ಶಂಖಗಳು 10-20 ಸಿಂಪೆಗಳನ್ನು ಇಟ್ಟುಕೊಂಡಿದ್ರು. ನಾವು ಹೋದ ಕ್ಷಣಕ್ಕೇನೆ ವಯಸ್ಸಾದವರು ಹಾಗರಳ್ಳಿ ಹೇಳ್ತಾರೆ, ಒಂದು 10 ನಿಮಿಷ ಕೂಡ್ರಲ್ಲ, ನಾನು ಕೊಡ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ನನಗೆ ಸ್ವಲ್ಪ ಹೋದಾಗ ಏನಾದ್ರು ತಿಂಡಿ ಸಿಗ್ತಿತ್ತು. ನೀವು ತಿಂಡಿ ತಿಂತಾ ಇರಿ ಅಂತಿಕೊಂಡು ಅಂತೇಳಿ ಶಂಖ ಇಟ್ಟು, ನೋಡಿ ಇದು ಒಂದಿಟ್ಟೆ, ಇದು ಪರಮಾತ್ಮನ ರೂಪ, ಇದು 2 ಇಟ್ಟೆ, ಪರಮಾತ್ಮನ 2 ರೂಪ. ನಾ ಏನಿದ್ದೀವಿ ನಿಮ್ಗೆ ಹೇಳ್ತಾ ಬಂದಿದ್ದೇನೆ. 3 ದಶಾವತಾರ ಆಯ್ತು ನೋಡ್ರಿ. 12 ಇಟ್ಟೆ ಕೇಶವಾದಿ 12 ಆಯಿತು. 24 ಇಟ್ಟೆ ಕೇಶವಾದಿ ಚತುರ್ವಿಂಶತ ರೂಪ ಆಯಿತು. ಆನಂತರ 50 ಇಟ್ಟೆ, 51 ಇಟ್ಟೆ ಅಜಾದಿ ರೂಪ ಆಯಿತು. ಆನಂತರ 100, ಹೀಗೆ ನಮಗೆ ಅದನ್ನು ವಿವರಣೆ ಮಾಡೋರು. ಇಲ್ಲ ಕೆಲವು ಸಲ ಇದು 3 ಸತ್ವರಜಸ್ತಮ ಗುಣಗಳು, 5 ಪಂಚ ಜ್ಞಾನೇಂದ್ರಿಯಗಳು, ಇನ್ನೊಂದು 5 ಪಂಚ ಕರ್ಮೇಂದ್ರಿಯಗಳು. ಈ ರೀತಿಯಾಗಿ ಅವರು ಚಿಂತನೆ ಮಾಡ್ತಾರೆ. ಮೊಬೈಲ್ ಇದ್ದಿದ್ದಿಲ್ಲ, ಟಿ ವಿ ಇದ್ದಿದ್ದಿಲ್ಲ. ತಮ್ಮ ಮಂಚದ ಮೇಲೆ ಕೂತ್ಕೊಳ್ಬೇಕು, ಶಂಖಗಳನ್ನ ಇಟ್ಟು ಹೀಗೆ ಮಾಡ್ತಿದ್ರು. ಹೀಗೆ ಸಾಧಕರು ಇದ್ದಾರೆ. ಅದಕ್ಕಾಗಿ ನನಗೂ ಕೂಡ ಈ ಏಕಚ, ತಿಸ್ರಚ, ಚತುಸ್ರಚ ಇತ್ಯಾದಿ ಈ ಚಮಕ ಬಂದಾಗ ನನಗೆ ಈ ಇಬ್ಬರು ವ್ಯಕ್ತಿಗಳ ನೆನಪಾಯಿತು. ಅದಕ್ಕೆ ನಾನು ಕೂಡ ನಮ್ಮ ಸಿದ್ಧಾಂತದಲ್ಲಿ ಈ ಸಂಖ್ಯೆಗಳ ವೈಶಿಷ್ಟ್ಯ ಹೇಗಿದೆ ಅಂತ ಅನ್ನೋದನ್ನು ಚಿಂತನೆ ಮಾಡಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಆಚಾರ್ಯರು ನನಗೆ 100 ದಿನ 1000 ದಿನ ಹಿಡಿತಾರೆ ಅಂತ ತಿಳ್ಕೊಳ್ಬೇಡಿ. ನೋಡೋಣ, 10, 12, 24, 101 ಮುಖ್ಯ ಸಂಖ್ಯೆಗಳ ಸ್ವಲ್ಪ ಚಿಂತನೆ ಮಾಡೋಣ. ಯಾಕೆಂತ ತಿಳ್ಕೊಂಡಂತಂದರೆ ಸುಮ್ಮನೆ ಕೂತ್ಕೊಂಡಿರ್ತೀವಿ 1, 2 ಅಂತ ಎಣಿಸಕ್ಕೆ ಬದಲಾಗಿ ಪರಮಾತ್ಮ ಈ ರೂಪಗಳನ್ನು ಚಿಂತನೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗ್ತಾಯಿಲ್ಲ. ಬಸ್ನಲ್ಲಿ ಹೋಗುವಾಗ, ಟ್ರೈನ್ನಲ್ಲಿ ಹೋಗುವಾಗ, ಖಾಲಿ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಇದನ್ನೇ ಚಿಂತನೆ ಅಂತ ಅನ್ನೋದನ್ನು ದಿನಕ್ಕೊಂದು ಅರ್ಧ ಗಂಟೆ, ಇವತ್ತು 4ರ ಚಿಂತನೆ ಮಾಡ್ತೇನೆ, ನಾನು 5ರ ಚಿಂತನೆ ಮಾಡ್ತೇನೆ, ನಾನು 6ರ ಚಿಂತನೆ ಮಾಡ್ತೇನೆ. ಇದಕ್ಕೇನೆ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಆನಂತರ ಆ ರೂಪಗಳ ಚಿಂತನೆ, ಆ ಗುಣಗಳು, ಅದು ಮುಂದೆ ಕ್ರಮವಾಗಿ ಧ್ಯಾನದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಬರೀ ನಾವು ಶ್ರವಣ, ಮನನ, ನಿಧಿಧ್ಯಾಸನ,
ಧ್ಯಾನ ಇತ್ಯಾದಿ. ಬರೀ ಶಬ್ದ ಕೇಳಿದ್ರೆ ಪ್ರಯೋಜನವಿಲ್ಲ, ಅದನ್ನು ಪ್ರಾಕ್ಟಿಕಲ್ ತರಲಿಕ್ಕೆ ಪ್ರಯತ್ನಿಸಬೇಕು. ಸ್ವಲ್ಪ ನಾವು ಪ್ರಾಕ್ಟಿಕಲ್ ಆಗೋಣ. ಇವತ್ತಿನ ಸಂಖ್ಯೆ 8. 8ಕ್ಕೆ ಬಹಳ ಮಹತ್ವ ಇದೆ ನಮ್ಮಲ್ಲಿ. ಯಾವ 8 ಇದೆ, ಪರಮಾತ್ಮ 8ನ್ನ ಜಗತ್ತಿಗೋಸ್ಕರ ಮಾಡ್ತಾನೆ, ಆದ್ರಿಂದ ಅವನು ಭಗವಂತ. ಆ 8 ಯಾರು? ಆ ಪರಮಾತ್ಮನ 8 ಏನದು? ಈ ಜಗತ್ತಿನಲ್ಲಿ ಜಡಚೇತನರು ಇರಬೇಕಾಗಿದ್ದರೆ, ಆ ಜಡಚೇತನರನ್ನು ಗುರುತಿಸಬೇಕಾಗಿದ್ದರೆ 8 ಭಗವಂತನ ಕ್ರಿಯೆಗಳನ್ನು ನಾವು ನೆನೆಸಲೇಬೇಕು. ನಿಮಗೂ ಗೊತ್ತಿದೆ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಬಂಧ, ಮೋಕ್ಷ. ಪರಮಾತ್ಮ ಜಗತ್ತಿನಲ್ಲಿ ಚೇತನ ಅಚೇತನಗಳನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಅವುಗಳಿಗೊಂದು ಆಧಾರ ಕೊಡ್ತಾನೆ, ಸ್ಥಿತಿ ಕೊಡ್ತಾನೆ. ಅವುಗಳು ಕ್ರಮವಾಗಿ ಸವೆದು ಆಯುಷ್ಯ ಮುಗಿಸ್ಕೊಂಡು ಹೋಗುವಂತೆ ಮಾಡ್ತಾನೆ, ಲಯ ಮಾಡ್ತಾನೆ. ಅವುಗಳ ಗುಣಗಳು, ಅವುಗಳ ವಿಕೃತಿಗಳು, ಅವುಗಳ ವೈಶಿಷ್ಟ್ಯಗಳನ್ನು ಪರಮಾತ್ಮ ತಾನು ನಿಯಮನ ಮಾಡ್ತಾನೆ. ಇದು ಈ 4 ಏನಿದೆ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಅಂತನ್ನೋದೇನಿದೆ, ಇವು ಜಡ ಮತ್ತು ಚೇತನಗಳಿಗೆ ಕಾಮನ್. ಜಡಕ್ಕೂ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಇದೆ. ಚೇತನಕ್ಕೂ ಕೂಡ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಇದೆ. ಆದರೆ ಉಳಿದ 4 ಚೇತನಕ್ಕೆ ಮಾತ್ರ ಇವೆ: ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಈ ರೀತಿಯಾಗಿರ್ತಕ್ಕಂಥ 8 ಅಂತೇನಿದೆ, ಈ 8ರ ನಂಟು ನಮಗೆ ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥವು. ಈ 8ನ್ನು ಯಾವಾಗಲೂ ನೆನೆಸಲೇಬೇಕು. ಅದಕ್ಕೋಸ್ಕರವೇ ಮೂಲ ಮಂತ್ರ ಅಂತ ಅನಿಸ್ಕೊಳ್ತದೆ ನಾರಾಯಣ ಅಷ್ಟಾಕ್ಷರ ಮಂತ್ರ, ಓಂ ನಮೋ ನಾರಾಯಣಾಯ. ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದ ನಂತರ ಅದರ 3 ಪಟ್ಟು ನಾರಾಯಣ ಅಕ್ಷಾಕ್ಷರ ಮಂತ್ರವನ್ನು ಜಪ ಮಾಡು ಅಂತೇಳಿ ಗುರುಗಳು ನಮಗೆ ಉಪದೇಶ ಕೊಡ್ತಾರೆ. ನಮ್ಮ ಗಾಯತ್ರಿ ಜಪ ಅದಾಕ್ಷಣಕ್ಕೇನೆ ಅದರ 3 ಪಟ್ಟು ನಾರಾಯಣ ಮಂತ್ರ ಮಾಡಿದರೆ ಮಾತ್ರ ಆ ಜಪದಿಂದ ಬಂದಿದ್ದ ಶಕ್ತಿ ಅಂತೇನಿದೆ, ಆ ಶಕ್ತಿ ನಮ್ಮಲ್ಲಿ ಉಳಿತದೆ. ಗಾಯತ್ರಿಯಿಂದ ಬರಬೇಕಾಗಿರ್ತಕ್ಕಂತಹ ಏನು ಒಂದು ವಿಶಿಷ್ಟವಾದಂತಹ ಸ್ಮರಣ ಶಕ್ತಿ, ಪರಮಾತ್ಮನ ಅನುಗ್ರಹ ಶಕ್ತಿ, ಚಿಂತನ ಶಕ್ತಿ, ನಿಧಿಧ್ಯಾಸನ ಧ್ಯಾನಗಳ ಶಕ್ತಿ, ಇಂಥ ಅದ್ಭುತವಾದಂಥ ಶಕ್ತಿಗಳಿವೆ. ಮೊದಲು ಗಾಯತ್ರಿ ಮಂತ್ರದ ಜಪದಿಂದ ಗ್ರಾಸ್ಪಿಂಗ್ ಪವರ್ ಬರ್ತದೆ, ಗ್ರಹಣ ಶಕ್ತಿ ಬರ್ತದೆ. ಆನಂತರ ಥಿಂಕಿಂಗ್ ಶಕ್ತಿ ಬರ್ತದೆ. ಆನಂತರ ಲಾಜಿಕಲ್ ಥಿಂಕಿಂಗ್ ಶಕ್ತಿ ಬರ್ತದೆ, ವಿಚಾರ ಮಾಡುವ ಶಕ್ತಿ, ಯುಕ್ತಿಯುಕ್ತವಾಗಿರ್ತಕ್ಕಂಥ ವಿಚಾರ ಮಾಡುವ ಶಕ್ತಿ, ಯುಕ್ತಿಯುಕ್ತವಾದ ವಿಚಾರ ಮಾಡಿದ ನಂತರ ಆನಂತರ ಅದನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ತಕ್ಕಂಥ ಶಕ್ತಿ, ಸ್ಮೃತಿಯಲ್ಲಿ ಇಟ್ಟುಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಕ್ರಿಯಾತ್ಮಕವಾಗಿ ಮಾಡ್ತಕ್ಕಂಥ ಶಕ್ತಿ, ಆ ಕ್ರಿಯಾತ್ಮಕವಾಗಿರ್ತಕ್ಕಂಥ
ಇರ್ತಕ್ಕಂಥ ಅಲ್ಲಿ ಮನಸ್ಸಿನ ಏಕಾಗ್ರತಾ ರೂಪವಾದ ಶಕ್ತಿ, ಆ ಏಕಾಗ್ರ ರೂಪದ ಪುನಃ ಪುನಃ ಅನುಸಂಧಾನದ ಶಕ್ತಿ, ಆ ಅನುಸಂಧಾನದಲ್ಲಿ ಜಗತ್ತನ್ನು ಮರೆಯುವ ಶಕ್ತಿ, ಈ 6 ಶಕ್ತಿಗಳು ಗಾಯತ್ರಿ ಮಂತ್ರದಿಂದ ನಮಗೆ ಬರ್ತದೆ. ಪ್ರಯೋಗ ಮಾಡಿ ನೋಡಿ. ಇವೇ ಅಷ್ಟಾಂಗ ಯೋಗ. ಪ್ರಾಣಾಯಾಮ, ಪ್ರತ್ಯಾಹಾರ, ಮನನ, ನಿಧಿಧ್ಯಾಸನ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಮನನ, ನಿಧಿಧ್ಯಾಸನ, ಧ್ಯಾನ, ಧ್ರುವೀಕರಣ ಮತ್ತು ಸಮಾಧಿ. ಈ ಅಷ್ಟಾಂಗ ಯೋಗಗಳು ಅಂತೇನಿವೆ, ಈ ಅಷ್ಟಾಂಗ ಯೋಗಗಳು ಗಾಯತ್ರಿ ಮಂತ್ರದಿಂದ ನಮಗೆ ಕ್ರಮವಾಗಿ ನಾವು ಹೆಚ್ಚೆಚ್ಚು ಗಾಯತ್ರಿ ಮಂತ್ರವನ್ನು ಮಾಡ್ತಾ ಹೋದಂತೆ ನಮಗೆ ಸಾಧ್ಯವಾಗ್ತವೆ. ಇದನ್ನು ನಮ್ಮ ಜೀವನದಲ್ಲಿ ನಾವು ತರಬೇಕು. ಈ ಅಷ್ಟಾಕ್ಷರ ಮಂತ್ರದಿಂದ ಸಿಗುವ ಈ ಸಿದ್ಧಿ ಅಂತೇನಿದೆ, ಇದು ಸುರಕ್ಷಿತವಾಗಿರಬೇಕಾಗಿದ್ದರೆ ಇದರ 3 ಪಟ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ಓಂ ನಮೋ ನಾರಾಯಣಾಯ, ಇವು ಪರಮಾತ್ಮನ ಅಕಾರ, ಉಕಾರ, ಮಕಾರ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳ ಚಿಂತನೆಯನ್ನು ತಂದುಕೊಡ್ತವೆ. ಈ ನಾರಾಯಣ ಅಷ್ಟಾಕ್ಷರದ ಮಂತ್ರದ ಸಂಕ್ಷಿಪ್ತವಾಗಿರ್ತಕ್ಕಂಥ ರೂಪ, ಅತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ರೂಪ ಓಂ. ಓಂ ಯಾಕೆ ಓಂನಲ್ಲಿ 8 ಭಾಗಗಳಿವೆ. ಅಕಾರ, ಉಕಾರ, ಮಕಾರ, ಅಕಾರ, ಉಕಾರ, ಮಕಾರ ನಾದ, ಬಿಂದು, ಘೋಷ, ಶಾಂತ ಮತ್ತು ಅತಿಶಾಂತ. ಈ ರೀತಿಯಾಗಿರ್ತಕ್ಕಂಥ 8 ಅದರ ಉಚ್ಚಾರಣದ ಸ್ಥಳಗಳು. ಓಂ ಈ ರೀತಿಯಾಗಿ ದಿನಾಲು ಓಂಕಾರದ ಅಭ್ಯಾಸವನ್ನು ಮಾಡಬೇಕು. ಪುರುಷರು ಉಪನೀತರಾಗಿರ್ತಕ್ಕಂಥವ್ರು ಓಂ ಪರಮಾತ್ಮನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಒಂದು 8 ತರಹದ ಪರಮಾತ್ಮನ ಕ್ರಿಯೆಗಳು. ಈ ಕ್ರಿಯೆಗಳನ್ನು ಪರಮಾತ್ಮ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ 4 ರೂಪಗಳ ಮುಖಾಂತರ ಈ ಸೃಷ್ಟ್ಯಾಧ್ಯಷ್ಟ ವ್ಯಾಪಾರಗಳನ್ನು ನಿಯಮನ ಮಾಡ್ತಾನೆ. ಅದಕ್ಕೋಸ್ಕರವೇ ತಂತ್ರಸಾರದಲ್ಲಿ ಆಚಾರ್ಯರು ಹೇಳ್ತಾರೆ, ಅಹಂ ಏಕೋ ಅಖಿಲ ಗುಣೋವಾಚಕಃ. ನಾನೊಬ್ಬನೇ ಸ್ವತಂತ್ರನಾಗಿರ್ತಕ್ಕಂಥ ನಾನೊಬ್ಬನೇ. ಆದರೆ ನಾನು
ಸಂಪೂರ್ಣ ಅನಂತ ಗುಣಗಳಿಂದ ಯುಕ್ತನಾಗಿದ್ದೇನೆ. ನನ್ನನ್ನು ನನ್ನ ಮುಖ್ಯ ಮಹಿಮೆಗಳನ್ನು ಯುಕ್ತವಾಗಿ ತಿಳಿಸುವ ಒಂದು ಮಂತ್ರ ಯಾವುದು ಅಂತ ತಿಳ್ಕೊಂಡಂತಂದರೆ ಪ್ರಣವ. ಓಂ ಅಹಮೇಕೋ ಅಖಿಲ ಗುಣ ವಾಚಕ, ನಾನೊಬ್ಬನೇ ಸಕಲ ಗುಣವಾಚಕನು, ಸಕಲ ಗುಣಗಳಿಂದ ಅನಂತ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥವನು. ವಾಚಕ ಪ್ರಣವೋ ಮಮ. ನನ್ನನ್ನು ನೀವು ಸಂಕ್ಷಿಪ್ತವಾಗಿ ಕರೆಯಬೇಕಾಗಿದ್ದರೆ ಓಂದಿಂದ ನನ್ನನ್ನು ಕರೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್. ಮನುಷ್ಯ ಬೇರೆನಾದ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಇಂದ ಪ್ರಾಕ್ಟೀಸ್ ಮಾಡಿದ್ರೆ ಆಗ ಬರ್ತಾರೆ. ಪರಮಾತ್ಮನನ್ನು ಓಂ ಅಂತ ತಿಳ್ಕೊಂಡಂತ ಹೇಳುವಾಗ ಅವನಿಗೆ 8 ಸಂಖ್ಯೆ ನೆನಪಿಗೆ ಬರಬೇಕು. ಅದೇನು ಬರಬೇಕು? ಅಕಾರಾದಿ ಅತಿಶಾಂತಾಂತಂ, ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ. ಈ ಪರಮಾತ್ಮನ 8 ಉಚ್ಚಾರಣ ಸ್ಥಳಗಳಲ್ಲಿರುವ ಸ ವಿಶ್ವ ತೈಜಸ ಪ್ರಾಜ್ಞ ತುರೀಯ ಆತ್ಮ ಅಂತರಾತ್ಮನಾಂ ಪರಮಾತ್ಮ ಜ್ಞಾನಾತ್ಮಯುಜಾಂ ಮದ್ರೂಪಾಣಾಂ ಚ ವಾಚಕ. ಈ ಉಪದೇಶ ಮೊಟ್ಟ ಮೊದಲು ಮಹಾಲಕ್ಷ್ಮೀ ದೇವಿಯನ್ನ ತನ್ನ ತೊಡೆಯ ಮೇಲೆ ಕುಡಿಸಿಕೊಂಡಿರ್ತಕ್ಕಂತಹ ಪರಮಾತ್ಮ ನಾಭಿಕಮಲದಿಂದ ಹುಟ್ಟಿರ್ತಕ್ಕಂತಹ ಬ್ರಹ್ಮದೇವರಿಗೆ ಅದು ಉಪದೇಶ ಮಾಡ್ತಾನಂತೆ. ಆದ್ದರಿಂದಾಗಿ ಉಪನಯನ ಆದ ನಂತರ ಅವನಿಗೆ ಪ್ರಣವ ಮಂತ್ರ. ಆದರೆ ನಮಗೆ ಪ್ರಣವ ಮಂತ್ರ ನಮಗೆ 10ಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಅನುಮತಿ ಇಲ್ಲ. ಯಾಕೆ? ಅದೊಂದು ಅಟಮ್ ಬಾಂಬ್ ಇದ್ದಂತೆ. ನಮ್ಮಲ್ಲಿ ಅತಿ ಪವಿತ್ರತೆ ಇದ್ದಾಗ ಮಾತ್ರ ನಾವು ಪ್ರಣವ ಮಂತ್ರವನ್ನು ಜಪ ಮಾಡಬೇಕು. ಅತಿ ಪವಿತ್ರತೆ ಅಂತಂದರೆ ದಿನಾಲು ಸಂಧ್ಯಾ ವಂದನ, ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಅದರ ಜೊತೆಯಲ್ಲಿ ಹೊರಗಿನ ಶೂದ್ರಾನ್ನ ತ್ಯಾಗ ಮಾಡಿದ್ದರೆ ಮಾತ್ರ ಪ್ರಣವ ಮಂತ್ರದ ಅಭ್ಯಾಸ ಮಾಡಲಿಕ್ಕೆ ಅನುಮತಿ. ಆದರೂ ಕೂಡ ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ ಕೇವಲ 10. ಅಂದರೆ ಈ ಮಂತ್ರದಲ್ಲಿ ಪರಮಾತ್ಮ ಎಷ್ಟು ಶಕ್ತಿಯನ್ನು ತುಂಬಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಆ ಶಕ್ತಿಯನ್ನು ತುಂಬಿಕೊಂಡು ಅವನು ಹೇಳ್ತಾನೆ, 10ಕ್ಕಿಂತ ಹೆಚ್ಚು ಜಪ ಮಾಡಬೇಡಿ, ಆ ಶಕ್ತಿ ನೀವು ಧಾರಣ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಬೇಕಾಗಿದ್ರೆ ಸನ್ಯಾಸ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ ಪರಮಾತ್ಮ. ಸನ್ಯಾಸಿಗಳಿಗೆ ಮಾತ್ರ ಪರಮಾತ್ಮ ಈ ವಿಶೇಷವಾಗಿರ್ತಕ್ಕಂತಹ ಅಧಿಕಾರ ಅಲ್ಲ, ನಿಯಮ ಮಾಡಿದ್ದಾನೆ. 3000 ಪ್ರಣವ ಮಂತ್ರ ಜಪ ಮಾಡಲೇಬೇಕು ದಿನಕ್ಕೆ. ನಮಗೆ 1008, 108, ಆ ನಂತರ 10 ಆದರೂ ನಡೀತದೆ. ಇದೆಲ್ಲ ಏನೂ ಇಲ್ಲ. 3000 ಮಂತ್ರ ಪ್ರಣವ ಮಂತ್ರ ಮಾಡದೇ ಇದ್ದರೆ ಅವರು ಸನ್ಯಾಸಿಗಳೇ ಅಲ್ಲ. ಸನ್ಯಾಸ ಕೊಡುವ ಗುರುಗಳು ಈ ಪ್ರಣವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಓಂ ನಿಮ್ಮ ಧ್ವನಿ ಕಂಠದಿಂದ ಪ್ರಾರಂಭವಾಗಿ ಕ್ರಮವಾಗಿ ಕಂಠದಿಂದ ಇಳಿತ ನಾಭಿಯವರೆಗೂ ಬರಬೇಕು. ನಾನಿದು ಪುರುಷರಿಗೋಸ್ಕರ ಹೇಳ್ತಾ ಇದ್ದೇನೆ. ಉಪನಯನ ಮಾಡಿದ ನಂತರದವರಿಗೆ ಇದನ್ನು ಹೇಳ್ತಾ ಇದ್ದೇನೆ. ಉಳಿದವರು ಓಂಕಾರದ ಅಭ್ಯಾಸ ಹೆಣ್ಮಕ್ಳನ್ನು ಸರ್ವತಾ ಮಾಡಬೇಡಿ.
ಅನೇಕ ವಿಧವಾದ ಸ್ರಾವಗಳಿಂದ, ಅಂತಃಸ್ರಾವಗಳಿಂದ ಯುಕ್ತರಾಗಿರ್ತಕ್ಕಂಥ ಸ್ತ್ರೀಯರಿಗೆ ಓಂಕಾರದ ಉಚ್ಚಾರಣೆ ಇಲ್ಲ. ಕೊಟ್ಟರೆ ಅದು ಹೇಗೆ ಕೈಯಲ್ಲಿ ಪಟಾಕಿ ಹಾರಿಸಿದರೆ ಕೈ ಸುಟ್ಟು ಹೋಗ್ತದೋ ಆ ರೀತಿಯಾಗಿ ಹಾನಿ ಆಗ್ತದೆ. ಹಾಗಾದರೆ ನಮಗೆ ನಿಮ್ಮ ಶಕ್ತಿ ಬೇಡವೇ? ಪುರುಷರಿಗೆ ಬರಬೇಕಾಗಿರ್ತಕ್ಕಂಥ ಧ್ಯಾನ ಶಕ್ತಿ ನಮಗೆ ಬೇಕಾಗಿಲ್ಲೇನು? ಪರಮಾತ್ಮನ ಸೃಷ್ಟಿಯಾದಿಗಳನ್ನು ನಾವು ಚಿಂತನೆ ಮಾಡೋದು ಬೇಡನು ಅಂತ ನೀವು ಹೆಣ್ಮಕ್ಳು ಕೇಳ್ಬೋದು. ಮಾಡಿ. ಆದರೆ ಶ್ರೀಕಾರದಿಂದ ಮಾಡಿ. ಯಾಕೆ? ಶ್ರೀ ಇದು ಮಹಾಲಕ್ಷ್ಮಿಯ ಸಕಲ ಶಕ್ತಿಗಳಿಂದ ಯುಕ್ತವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಮಂತ್ರ. 8 ಮಾತ್ರಾದವರೆಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ತದೆ. ಶ್ರೀ 8 ಮಾತ್ರಾದಲ್ಲಿ ಅಷ್ಟಲಕ್ಷ್ಮಿಯರನ್ನ ನೀವು ಧ್ಯಾನ ಮಾಡಬೇಕು. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ. ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ರೂಪಗಳನ್ನು ಧ್ಯಾನ ಮಾಡಬೇಕು. ಶಾಸ್ತ್ರ ಈ ಅಷ್ಟಲಕ್ಷ್ಮಿಯರ ಒಂದು ವಿಶಿಷ್ಟತೆಯನ್ನು ನಮಗೆ ತೋರಿಸಿಕೊಟ್ಟಿದೆ. ಈ ಲಕ್ಷ್ಮಿಯೇ ಈಶ್ವರಿ, ಕಮಲ, ಪದ್ಮ, ಪದ್ಮಾಲಯ, ಸಂಪತ್, ರಮ, ಶ್ರೀ, ಪದ್ಮಧಾರಿಣಿ ಅನ್ನೋ 8 ರೂಪದಿಂದ ತಾನು ಈ ರೀತಿಯಾಗಿರ್ತಕ್ಕಂಥ ಅಷ್ಟಲಕ್ಷ್ಮಿ ರೂಪದಿಂದ ಹೆಣ್ಣು ಮಕ್ಕಳಿಗೆ ದೀರ್ಘ ಸೌಮಂಗಲ್ಯ, ಕಾಂತಿ, ಬುದ್ಧಿ ಎಲ್ಲವನ್ನೂ ಕೂಡ ಪರಮಾತ್ಮ ವಿಶೇಷವಾದ ರೀತಿಯಲ್ಲಿ ಕೊಟ್ಟಿದ್ದಾನೆ. ಇಂಥ ಅಷ್ಟಲಕ್ಷ್ಮಿಯ ರೂಪದ ಚಿಂತನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಷ್ಟಲಕ್ಷ್ಮಿಯ ರೂಪ ಮೊದಲು ಆದಿಲಕ್ಷ್ಮಿ. ಕೈಯಲ್ಲಿ 2 ಕಮಲಗಳು, ಮೇಲಿನ ಕೈಯಲ್ಲಿ 2 ಕಮಲಗಳು, ಆನಂತರ ಅಭಯ ರೂಪ ಮತ್ತು ವರರೂಪ. ಕೆಳಗಿನ 2 ಕೈಗಳು ಈ ರೀತಿಯಾಗಿ, ಮೇಲಿನ 2 ಕೈಮೆಗಳಲ್ಲಿ ಕಮಲಗಳು. ಮಹಾಲಕ್ಷ್ಮಿಯನ್ನು ಈ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡಂತೆ ಮಹಾಲಕ್ಷ್ಮಿ ಧ್ಯಾನದ ಅನೇಕ ಶ್ಲೋಕಗಳು ಕೂಡ ನಮ್ಮಲ್ಲಿ ಉಪಲಬ್ಧ ಇದೆ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯ ಹಾರ ನೂಪುರ ಸಂಯುಕ್ತಾಂ ಮಹಾಲಕ್ಷ್ಮೀಂ ವಿಚಿಂತಯೇ. ಈ ರೀತಿಯಾಗಿರ್ತಕ್ಕಂಥ ಆದಿಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂತಾರೆ. ಆನಂತರ ಈ ಲಕ್ಷ್ಮಿ ನಮಗೆ ಕಮಲಗಳ ಮುಖಾಂತರ ಜ್ಞಾನವನ್ನು, ಕೇಳಿರ್ತಕ್ಕಂಥ ಅಭಯ ಮುದ್ರೆ ಮುಖಾಂತರ ನಮಗೆ ಸಂರಕ್ಷಣೆಯನ್ನು ಕೂಡ ಕೊಡ್ತಾಳೆ. ಆನಂತರ 2ನೇ ಲಕ್ಷ್ಮಿ ಧನಲಕ್ಷ್ಮಿ. ಧನಲಕ್ಷ್ಮಿಯ ಕೈಯಲ್ಲಿ ಒಂದು ಕೈಯಲ್ಲಿ ಹಣದಿಂದ ತುಂಬಿದ ಕಲಶ ಇದೆ, 2ನೇ ಕೈಯಲ್ಲಿ ಕಮಲದ ಪುಷ್ಪ ಇದೆ. ಆನಂತರ ಅದರ ಜೊತೆಯಲ್ಲಿ ಮಹಾಲಕ್ಷ್ಮೀ ದೇವಿ ಈ 2 ಕೈಯಿಂದ ನಮಗೆ ಸಂಪತ್ತಿಯನ್ನು ಕೊಡ್ತಾ ಇದ್ದಾಳೆ. ಇವಳಿಗೆ ಧನಲಕ್ಷ್ಮಿ ಅಂತ ತಿಳ್ಕೊಂಡಂತ ಹೆಸರು. ಆನಂತರ 3ನೇದ್ದು ಧಾನ್ಯಲಕ್ಷ್ಮಿ.
ಧಾನ್ಯಲಕ್ಷ್ಮಿಗೆ ಅನ್ನಪೂರ್ಣ ಅಂತ ಕರೀತಾರೆ. ಆದ್ದರಿಂದಾಗಿ ಇವು ಕೂಡ ಕಮಲ ಕೈಯಲ್ಲಿ ತಾನು ಧಾನ್ಯದ ತೆನೆಗಳನ್ನು ಹಿಡಿದುಕೊಂಡು ಉಳ್ಳೆರಡು ಕಮಲಗಳಲ್ಲಿ, ಎರಡು ಕೈಗಳಲ್ಲಿ ಕಮಲಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಚತುರ್ಬಾಹು ರೂಪದಿಂದ ಧಾನ್ಯಲಕ್ಷ್ಮಿಯನ್ನು ಧ್ಯಾನ ಮಾಡಬೇಕು ಅಂತಂದಿದ್ದಾರೆ. ಆ ನಂತರ ಮೂರನೇ ಲಕ್ಷ್ಮಿ ಗಜಲಕ್ಷ್ಮಿ. ಎರಡು ಆನೆಗಳು ಅವಳಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಅಭಯ ಮತ್ತು ವರಮುದ್ರ ಮತ್ತು ಉಳಿದೆರಡು ಕೈಯಲ್ಲಿ ಕಮಲಗಳನ್ನು ಹಿಡಿದುಕೊಂಡಿರ್ತಕ್ಕಂಥವಳು. ಇಂಥ ಗಜಲಕ್ಷ್ಮಿಯನ್ನು ಧ್ಯಾನ ಮಾಡಬೇಕು. ಗಜಲಕ್ಷ್ಮಿಯಿಂದ ಮನೆಯಲ್ಲಿ ಸಮೃದ್ಧಿ ಬರ್ತದೆ. ಧಾನ್ಯಲಕ್ಷ್ಮಿಯಿಂದ ಮನೆಯಲ್ಲಿ ಧಾನ್ಯಕ್ಕೆ ಊಟಕ್ಕೆ ಕಡಿಮೆ ಬೀಳೋದಿಲ್ಲ. ಧನಲಕ್ಷ್ಮಿಯ ಧ್ಯಾನದಿಂದ ದೈವಿ ಸಂಪತ್ತು ಮತ್ತು ಆಧುನಿಕ ಸಂಪತ್ತು ಎರಡೂ ನಮಗೆ ಬರ್ತದೆ. ಆ ನಂತರ ಐದನೇ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಅಂತ ತಿಳ್ಕೊಂಡು ಕರೆಸಿಕೊಳ್ತಾರೆ. ತನ್ನ ತೊಡೆಯ ಮೇಲೆ ಕಾಮನನ್ನು ಕೂಡಿಸಿಕೊಂಡು, ಶಿಶುರೂಪದಿಂದ ಇರುವ ಕಾಮದೇವನನ್ನು ಕೂಡಿಸಿಕೊಂಡು ಅವನನ್ನು ಪ್ರೀತಿಯಿಂದ ನೋಡ್ತಾ ಇರತಕ್ಕಂಥ ಮಹಾಲಕ್ಷ್ಮಿಯ ರೂಪವನ್ನು ಧ್ಯಾನ ಮಾಡಬೇಕು. ಸಂತಾನ ಲಕ್ಷ್ಮಿ. ಮನೆಯಲ್ಲಿ ಮಕ್ಕಳಿಗೆ ಸಂತಾನವಾಗ್ತದೆ, ಕುಲ ಮುಂದುವರಿಯುತ್ತದೆ, ಅಭಿವೃದ್ಧಿ ಆಗ್ತದೆ. ಕುಲ ಮುಂದುವರಿತದೆ ಅಂತಿಕೊಂಡು ತಂದಾಕ್ಷಣಕ್ಕೇನೆ 2 ಅಥವಾ 3 ದಿನಗಳ ಹಿಂದೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಸೈನ್ಸ್ ಪ್ರಕಾರ ಹೇಳಿದ್ರು, 1ಕ್ಕೆ ನಿಲ್ಬೇಡಿ, 2ಕ್ಕೆ ನಿಲ್ಬೇಡಿ, ಕೊನೆಗೆ 3 ಆದ್ರೂ ಪಡೆಯಿರಿ ಅಂತ ತಿಳ್ಕೊಂಡು. ಹೌದು, ಡೆಮೋಗ್ರಫಿ ಅಂತನ್ನುವ ಒಂದು ನಿಯಮದಲ್ಲಿ ಪ್ರಜೆಗಳ ಹುಟ್ಟುವ ಸಂಖ್ಯೆ 2.1 ಇರಬೇಕು ಅಂತಿಕೊಂಡಂತಿದೆ. 0.1 ಆಗೋದಿಲ್ಲ. 3 ಮಕ್ಕಳ ಪಡೆದರೆ ಮಾತ್ರ ನಮ್ಮ ಹಿಂದೂ ಸ್ಥಾನದಲ್ಲಿ ಹಿಂದೂಗಳು ಉಳಿತಾರೆ. ಈಗ 2.1ಗೆ ನಿಂತಿದೆ, ಇದಕ್ಕಿಂತಲೂ ಕಡಿಮೆ ಆಗಬಾರ್ದು. ಅದನ್ನು ಈಗ ಹೊಸದಾಗಿ ಮತ್ತೆ ಕಡಿಮೆ ಆಗ್ತಾ ಬಂದಿದೆ. 1 ಸಾಕು, 2 ಸಾಕು. ಈ ರೀತಿಯಾಗಿ ಹಿಂದಕ್ಕೆ ಚೀನ್ನಲ್ಲಿ, ಚೈನಾ ದೇಶದಲ್ಲಿ ಒಂದೇ ಮಕ್ಕಳು, 2ನೇ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಪೆನಾಲ್ಟಿ ಹಾಕ್ತಿದ್ರು. ಆದರೆ 30 ವರ್ಷದ ನಂತರ ಈಗ ಚೈನಾದಲ್ಲಿ 70% ಮುದುಕರಿದ್ದಾರೆ, ವಯಸ್ಸಾದವರಿದ್ದಾರೆ. ನಮ್ಮಲ್ಲಿ 60% ಯುವಕರಿದ್ದಾರೆ, 60-70%. ಅದಕ್ಕೆ ಈಗ ಅವರು ನಿಯಮ ಮಾಡಿದ್ದಾರೆ, 3 ಮಕ್ಕಳನ್ನು ಪಡೀಲೇಬೇಕು ಅಂತೇಳಿ. ನಮ್ಮ ಸ್ವಾಮಿಗಳು ಹೇಳ್ತಾರೆ 4 ಮಕ್ಕಳನ್ನು ಪಡೆಯಿರಿ ಅಂತ. ನನ್ನ ನಂತರ ಬೈರಿ ಪರವಾಗಿಲ್ಲ. ಆಧುನಿಕ ಇವತ್ತಿನ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು, ಆಧುನಿಕ ಚಿಂತನೆ ಇರ್ತಕ್ಕಂಥ ಹೆಣ್ಮಕ್ಕಳು 1 ಸಾಕು 2 ಸಾಕು ಅಂತಕ್ಕಂಥ ನನಗೆ ಬೈರಿ ಪರವಾಗಿಲ್ಲ. ಆದರೆ ನಮ್ಮ ಸ್ವಾಮಿಗಳು ಏನು ಹೇಳಿದ್ರು ಅಂತಕೊಂಡು 4 ಮಕ್ಕಳನ್ನು ಪಡೆಯಿರಿ. ಒಬ್ಬನನ್ನು ವಿದ್ಯಾಪೀಠಕ್ಕೆ ಕಳಿಸ್ಕೊಡಿ, ತತ್ವಜ್ಞಾನವನ್ನು ಕಲಿಯಲಿ, ಅದರಿಂದ ನಮ್ಮ ಧರ್ಮಶಾಸ್ತ್ರ ಉಳಿತದೆ. ಇನ್ನೊಬ್ಬ ಮಗನನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಣೆಗೋಸ್ಕರ ಇಂಜಿನಿಯರೋ ಡಾಕ್ಟರು ಇತ್ತಾಗನ್ನೆಲ್ಲ ಮಾಡಿ. 3ನೇ ಮಗನನ್ನು ನೀವು ಸೈನ್ಯಕ್ಕೆ ಕಳಿಸ್ಕೊಡಿ, ಮಿಲಿಟ್ರಿಗೆ ಕಳಿಸ್ತಿರೋ, ಅಥವಾ ಈಗ ಹೊಸದಾಗಿರ್ತಕ್ಕಂಥ ಪ್ರಾರಂಭವಾಗಿರ್ತಕ್ಕಂಥ 4 ವರ್ಷದ ಕೋರ್ಸ್ ಇದೆ ಅದಕ್ಕೂ ಕಳಿಸ್ತಿರೋ, ಅಥವಾ ಸಮಾಜದ ಸೇವೆಗೋಸ್ಕರ ಅವನನ್ನು ನೇಮ ಆಗಿಡ್ತೀರೋ ಇಡಿ.
4ನೇ ಮಗನನ್ನು ವಕೀಲನನ್ನಾಗಿ ಮಾಡಿ. ಯಾಕೆ ಇವತ್ತು ಯಾವುದಾದ್ರು ಒಂದು ಕೇಸ್, ಈಗ ಮೊನ್ನೆ ಸಂಬಲ್ ಅಂತಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ದಂಗೆ ಆಯಿತು. ಸುಮಾರು 27 ಜನರನ್ನ ಅರೆಸ್ಟ್ ಮಾಡಿದರು, ಬೇರೆ ಧರ್ಮದ. 27 ಜನರಿಗೆ ಒಬ್ಬೊಬ್ಬರಿಗೆ 8 ವಕೀಲರಿದ್ದಾರೆ ಅಲ್ಲಿ, ಅವರನ್ನು ಬಿಡಿಸ್ತರೋದಕ್ಕೋಸ್ಕರ. ನಮ್ಮಲ್ಲಿ ಯಾರಾದರೂ ಜೈಲಿಗೆ ಹೋದರೆ ಅವರನ್ನು ಬಿಡಿಸ್ಲಿಕ್ಕೆ ವಕೀಲರು ಸಿಗ್ತಾರ? ಆರಂಭದಲ್ಲಿ, ಸ್ವಾತಂತ್ರ್ಯ ಆರಂಭದಲ್ಲಿ ಪ್ರತಿಯೊಂದು ಮನೆಗೂ ವಕೀಲರಿದ್ದರು. ಹೌದು, ವಕೀಲಿ ನ್ಯಾಯ ನಿರ್ಣಯ ಇದು ಬ್ರಾಹ್ಮಣರ ಕೆಲಸ. ಬ್ರಾಹ್ಮಣರ ಕೆಲಸ ಇದು ನ್ಯಾಯ ನಿರ್ಣಯ ಅಂತ ಅನ್ನೋದು. ಅದನ್ನೇ ಬಿಟ್ಬಿಟ್ಟಿದ್ದೆ ಇವತ್ತು ನಾವು. ಎಲ್ಲ ಇಂಜಿನಿಯರ್ ಡಾಕ್ಟರ್ ಹಣ ಈಗ IIT ಎಲ್ಲ ಕಂಪ್ಯೂಟರ್ ಇಂಜಿನಿಯರ್. ಇದೇ ದೇಶಕ್ಕೆ ಹೋಗು ಅಷ್ಟೇ. ಹಿಂದೂಸ್ತಾನವನ್ನು ನಾವು ನಾಶಪಡಿಸ್ತಾ ಇದ್ದೇವೆ. 4 ಮಕ್ಕಳನ್ನು ಪಡೆಯಲೇಬೇಕು. ಇದನ್ನು ನೆನಪು ಇಟ್ಕೊಳ್ಳಿ. ಕೆಲವು ಸಲ ಏನೋ ಹೆಚ್ಚು ಕಡಿಮೆ ಆಗಿ ಒಂದೆರಡು ಹೋದರೂ ಕೂಡ ಒಬ್ಬರು ಉಳಿತಾರೆ ನಮಗೋಸ್ಕರ. ಇದು ನಮ್ಮ ಸ್ವಾಮಿಗಳು ಹೇಳ್ತಕ್ಕಂಥ ಕ್ರಮ. ಅದಕ್ಕೋಸ್ಕರವೇ ಸಂತಾನ ಲಕ್ಷ್ಮಿಯನ್ನು ಚಿಂತನೆ ಮಾಡಿ. ಈಗ ನೀವೆಲ್ಲ ಹೇಳ್ಬೋದು, ಇಷ್ಟೆಲ್ಲ ಮಕ್ಕಳನ್ನು ಪಡೆದ ಮೇಲೆ ನಾಳೆ ಅವರನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಂಡು ಅಂತೇಳಿ ನೀವು ನಮ್ಗೆ ಕೇಳಬಹುದು. ಆದರೆ ಏನು ಚಿಂತೆ ಮಾಡಬೇಡಿ. ಹುಟ್ಟತಕ್ಕಂಥ ಮಕ್ಕಳು ತಮ್ಮ ಜೊತೆಯಲ್ಲಿ ತಮ್ಮ ಊಟವನ್ನು ತೆಗೆದುಕೊಂಡು ಬಂದಿರ್ತಾರೆ, ತಮ್ಮ ಭಾಗ್ಯವನ್ನು ತೆಗೆದುಕೊಂಡು ಬಂದಿರ್ತಾರೆ. ಎಷ್ಟೋ ಸಲ ಆ ಮಕ್ಕಳಿಂದಲೇ ನಮ್ಮ ಮನೆಯಲ್ಲಿ ಸಿರಿವಂತಿಕೆ ಬರ್ತದೆ. ಆದ್ದರಿಂದ ಡೆಮೋಗ್ರಫಿಗೆ ಅನಾನುಕೂಲ ಮಾಡಬೇಡಿ. ಹಿಂದೂಸ್ತಾನ ಉಳಿಬೇಕು, ನಮ್ಮ ಮಕ್ಕಳು ಮರಿಮಕ್ಕಳು, ನಾವು ಉಳಿಬಹುದು, ನಮ್ಮ ಮಕ್ಕಳು ಉಳಿಬಹುದು. ಮೊಮ್ಮಕ್ಕಳು ಬೇರೆ ಧರ್ಮದವರಾಗಿ ಗೋಮಾಂಸ ತಿಂತ ಕೂತ್ಕೊಳ್ಬೇಕೆ? ಬೇಗನೆ ಮದುವೆ ಮಾಡಿ, 27 ವರ್ಷಗಳೊಳಗಾಗಿ ಮದುವೆ ಮಾಡಿ 10 ವರ್ಷದಲ್ಲಿ 4 ಮಕ್ಕಳನ್ನು ಪಡೆಯಿರಿ. ನಮ್ಮ ಸ್ವಾಮಿಗಳು ಹೇಳಿದ್ದಾರೆ, ನಿಮ್ಮ ಮಕ್ಕಳು ಹೆಚ್ಚಾಗಿದ್ರೆ ವಿದ್ಯಾಪೀಠ ಕಳಿಸಿ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ. ನಾನು ಹೇಳ್ತೇನೆ, ನಿಮಗೆ ಮಕ್ಕಳ ಹೆಚ್ಚು ಮಾಡ್ಲಿಕ್ಕೆ ಒಬ್ಬ ಮಕ್ಕಳನ್ನು ನಮಗೆ ಕೊಡಿ, ಶಾಸ್ತ್ರ ಕಲಿಸ್ತೇವೆ. ತಾತ್ಪರ್ಯ ಇಷ್ಟೇ. ನಾವು ನಮ್ಮ ಧರ್ಮ ರಕ್ಷಣೆ ಮಾಡಬೇಕಾಗಿತ್ತು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಸಂತಾನ ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ. ಇಲ್ಲದೇ ಇದ್ದರೆ ಮುಂದಿನ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಮುಸಲ್ಮಾನರಾಗಬೇಕಾಗ್ತದೆ, ಇಲ್ಲ ಕ್ರಿಶ್ಚಿಯನ್ರಾಗಬೇಕಾಗ್ತದೆ. ಯಾಕೆ ಎರಡೂ ಧರ್ಮದವರು ಅಷ್ಟು ವೇಗವಾಗಿ ಧರ್ಮಾಂತರಣ ಮಾಡ್ತಾ ಇದ್ದಾರೆ. ಇರಲಿ, ಏನೋ ಮನಸ್ಸಿನಲ್ಲಿ ಯಾವಾಗಲೂ ಆ ಚಿಂತೆ ಇರ್ತದೆ ಅಂತ ಪ್ರವಚನದಲ್ಲಿ ಮೇಲೆ ಬರ್ತಾ ಇರ್ತದೆ. ಇರಲಿ. 6ನೇ ಲಕ್ಷ್ಮಿಯ ಚಿಂತನೆ ವೀರಲಕ್ಷ್ಮಿ. ಕೈಯಲ್ಲಿ ಧನುಷ್ಯ ಬಾಣ, ಆನಂತರ ಚಕ್ರ, ಆಮೇಲೆ ಶಂಖವನ್ನು ಚಕ್ರ ಮತ್ತು ಖಡ್ಗ ಹಿಡಿದುಕೊಂಡಿರ್ತಕ್ಕಂಥ ವೀರಲಕ್ಷ್ಮಿಯನ್ನು ಧ್ಯಾನ ಮಾಡಿ. ನಮ್ಮ ವಿಘ್ನಗಳು ದೂರವಾಗ್ತದೆ, ನಮ್ಮ ಶತ್ರುಗಳ ವಿನಾಶವಾಗ್ತದೆ. ಜಯಲಕ್ಷ್ಮಿಯ ಚಿಂತನೆಯನ್ನು ಮಾಡಿ. ಆದಿಲಕ್ಷ್ಮಿಯಂತೆ ಇವಳು ಕೂಡ 2 ಕೈಯಲ್ಲಿ ಕಮಲಗಳು, ಅಭಯ ಮತ್ತು ವರಮುದ್ರೆಯಿಂದ ಯುಕ್ತಳಾಗಿರ್ತಕ್ಕಂಥವಳು. ಈ ಜಯಲಕ್ಷ್ಮಿಯ ಚಿಂತನೆ ಮಾಡ್ತಾ ಇದ್ರೆ, ಜಯಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾ ಇದ್ರೆ ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಜಯ ಸಿಗ್ತದೆ. ಆನಂತರ ವಿದ್ಯಾಲಕ್ಷ್ಮಿ,
ಜ್ಞಾನ ಅಭಯ ಮುದ್ರೆಗಳಿಂದ ಯುಕ್ತಳಾಗಿರ್ತಕ್ಕಂಥವಳು. ಪುರಾಣಗಳ ಮಹಾಭಾರತ, ಭಾಗವತ, ಪುರಾಣ, ಹರಿಕಥಾಮೃತಸಾರ ಇತ್ಯಾದಿ ಎಲ್ಲ ಮಹಾ ಗ್ರಂಥಗಳ ಜ್ಞಾನಕ್ಕೋಸ್ಕರ ಈ ವಿದ್ಯಾಲಕ್ಷ್ಮಿಯ ಅನುಸಂಧಾನ ನಮಗೆ ಅವಶ್ಯಕವಾಗಿದೆ. ಈ ರೀತಿಯಾಗಿ ಪರಮಾತ್ಮ ತಾನು ಪ್ರಣವ ಪ್ರತಿಪಾದ್ಯನಾಗಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳನ್ನು ಶ್ರೀ ಶಬ್ದವಾಚ್ಯಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯು ಕೂಡ ತನ್ನ ಭ್ರುಕುಟಿ ಕಟಾಕ್ಷದಿಂದ ಮಾಡುವುದಕ್ಕೋಸ್ಕರ ಸಮರ್ಥಳಾಗಿದ್ದಾಳೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶಾಹ ಶ್ರೀಹಿ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಆಚಾರ್ಯ ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ ಕೇವಲ ಭ್ರುಕುಟಿ ಕಟಾಕ್ಷದಿಂದ ವಿಶ್ವಸ್ಥಿತಿ ಪ್ರಳಯ ಸಗ್ರ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಧ್ಯಾನ, ಅಜ್ಞಾನ, ಬಂಧ ಮೋಕ್ಷಗಳನ್ನು ಕೇವಲ ಭ್ರುಕುಟಿ ಕಟಾಕ್ಷದಿಂದ ಮಾಡಲಿಕ್ಕೆ ಸಮರ್ಥಳಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ಶ್ರೀಮಂತ್ರದಿಂದ ಚಿಂತನೆ ಮಾಡಿ. ನೈವೇದ್ಯಕ್ಕೆ ಬರೆಯುವಾಗ ಶ್ರೀಮಂತ್ರ ಬರೆಯಿರಿ. ಶ್ರೀ ಬೀಜವನ್ನು ತತ್ರಲೇಖೆ ತಂತಿಕೊಂಡು ಅಂತ ಹೇಳ್ತಾರೆ. ರಂಗೋಲಿಯನ್ನು ತೆಗೆದು ಶಂಖಚಕ್ರ ಗದಾಪದ್ಮದ ಜೊತೆಗೆ ಶ್ರೀ ಮತ್ತು ಸ್ವಸ್ತಿಕಗಳನ್ನು ತೆಗೆಯಿರಿ. ಪುರುಷನು ನೀವು ನಿಮ್ಮ ದೇವರ ಮನೆಯಲ್ಲಿ ತೆಗೆದಿದ್ರೆ ಓಂ ಮತ್ತು ಸ್ವಸ್ತಿಕಗಳನ್ನು ಕೂಡ ಶಂಖಚಕ್ರ ಗದಾಪದ್ಮದ ಜೊತೆಗೆ ತೆಗೆಯಿರಿ. ಈ ರೀತಿಯಾಗಿ 8ರ ಮಹತ್ವ ನಿಂತುಕೊಂಡಂತ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. 8ರ ಮಹತ್ವವನ್ನು ನಾವು ಮರೆಯೋದು ಬೇಡ. ಇದರ ಜೊತೆಯಲ್ಲಿ ಪರಮಾತ್ಮನ ವಿಶ್ವರೂಪ ನಮಗೆ ಜಾಗೃತ ಅವಸ್ಥೆಯನ್ನು ತಂದುಕೊಡ್ತದೆ. ತೈಜಸ್ಸು ರೂಪ ಸ್ವಪ್ನಗಳನ್ನು ತೋರಿಸಿಕೊಡ್ತದೆ. ಪ್ರಾಜ್ಞ ರೂಪ ನಮಗೆ ಸುಷುಪ್ತಿಯನ್ನು ತಂದುಕೊಡ್ತದೆ. ತುರಿಯ ರೂಪ ನಮಗೆ ಏಕಾಗ್ರತೆಯನ್ನು ತಂದುಕೊಡ್ತಾರೆ. ವಿಶ್ವ ತೈಜ ಪ್ರಾಜ್ಞ ತುರಿಯ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮರು ನಮ್ಮ ಹೃದಯ ಮಂದಿರದಲ್ಲಿದ್ದುಕೊಂಡು ಅಗ್ರೇಶ, ಮೂಲೇಶ, ಪ್ರಾದೇಶ ಬಿಂಬಮೂರ್ತಿಗಳಾಗಿ ನಮ್ಮ ಮೇಲೆ ಪರಮ ಉಪಕಾರವನ್ನು ಮಾಡ್ತಕ್ಕಂಥ ಈ ಭಗವಂತನ 8 ಮೂರ್ತಿಗಳನ್ನು ತಪ್ಪದೇ ಚಿಂತನೆ ಮಾಡಿ. ಭಗವಂತನ ಈ ರೂಪದ ಚಿಂತನೆ ಅತ್ಯಂತ ಅವಶ್ಯಕವಾಗಿದೆ, ಅನಿವಾರ್ಯವಾಗಿದೆ. ಈ ರೂಪಗಳ ವಿವರಣೆ ಏನು, ಈ ರೂಪಗಳ ಚಿಂತನೆ ಏನು, ನಾವು ಅನೇಕ ಸಲ, ಅಷ್ಟೇ ಅಲ್ಲ, ಮೊನ್ನೆ ನಾವು ಶ್ರೀಗಳವರು ಬಂದಾಗ ವ್ಯಾಸ ದಾಸ ಸಾಹಿತ್ಯದ ಅಮೃತ ಬಿಂದುಗಳು ಅಂತಕೊಂಡಂತೆ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದೇವೆ. ಅದರಲ್ಲಿ ಈ 8 ರೂಪಗಳ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನಾ ಕ್ರಮ ಇದೆ. ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿ. ಆಮೇಲೆ ನಮ್ಮ ಜೀವನದಲ್ಲಿ ನಮಗೆ 8 ಜನ ಗುರುಗಳು. ಯಾಕೆ? ನಾವು ನಿಜವಾಗಿರ್ತಕ್ಕಂಥ ಬಿಂಬಮೂರ್ತಿಯಾಗಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡಬೇಕು ಅಂತಕೊಂಡಂತಿದ್ರೆ 8 ಜನ ಗುರುಗಳು ನಮ್ಮ ಜೀವನದಲ್ಲಿ ನಮಗೆ ಬರ್ತಾರೆ. ಮೊದಲನೇದವರು ಜನ್ಮದಾತ. ಮನುಷ್ಯ ಜನ್ಮ ಸಿಗದೇ ಇದ್ದರೆ ನಾವು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. 2ನೇ ಗುರು ಅನ್ನದಾತ, ಅನ್ನವನ್ನು ಕೊಟ್ಟು
ಎಷ್ಟೋ ಸಲ ನಾವು ಬೇರೆ ಕಡೆಗೆ ಬೆಳಿಬೇಕಾಗ್ತದೆ. ತಂದೆ ತಾಯಿ ಒಂದು ಕಡೆ, ನಾವು ಒಂದು ಕಡೆಗೆ ಇರಬೇಕಾಗ್ತದೆ. ಕೆಲವು ಸಲ ಈಗ ಬಹಳ ಕಡಿಮೆ, ಒಂದೇ ಮಕ್ಕಳಿರೋದನ್ನ ಜೊತೆಯಲ್ಲಿ ಇಟ್ಕೊಳ್ತಾರೆ. ಆಗ ಮಕ್ಕಳು ಹೆಚ್ಚಿರೋದ್ರಿಂದ ಅಥವಾ ಕೆಲವು ಸಲ ಅನಾನುಕೂಲ ಆದಾಗ ಚಿಕ್ಕಪ್ಪನ ಮನೆಯಲ್ಲಿಯೋ ಸೋದರ ಮಾವನ ಮನೆಯಲ್ಲಿಯೋ ಅಥವಾ ಗುರುಕುಲದಲ್ಲಿಯೋ ಎಲ್ಲರೂ ಬೆಳೀತಾ ಇದ್ರು. ನಮಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಶರೀರವನ್ನು ಬೆಳೆಸಿರ್ತಕ್ಕಂಥ ಗುರುಗಳು ಎಂದಿಗೂ ಮರೆಯಬೇಡಿ. ಮೂರನೆಯದ್ದು ವಿದ್ಯಾದಾತ. ವಿದ್ಯಾದಾತ ಅಂತ ತಿಳ್ಕೊಂಡಂತಂದ್ರೆ ಶಾಸ್ತ್ರವನ್ನು ಪಾಠ ಹೇಳ್ತಕ್ಕಂಥ ಗುರುಗಳು. ಅವರನ್ನು ಸರ್ವಥಾ ಮರೆಯಬೇಡಿ. ಅವರನ್ನು ದಿನ ನೆನೆಸಲೇಬೇಕು. ನಾಲ್ಕನೇ ಗುರು ಹಿರಿಯ ಅಣ್ಣ. ಈಗ ಒಬ್ಬನೇ ಇದ್ರೆ ಏನು ಗೊತ್ತಿಲ್ಲ, ಹೇಗೆ ಅನ್ಸಂದು ನಾನು ನಿಮ್ಮನ್ನೇ ಚಿಂತನೆ ಮಾಡ್ತಿರೋ ಮಾಡಿ. ಯಾಕೆ ಹಿರಿಯ ಅಣ್ಣ ನಮ್ಮ ತಂದೆಯ ಅರ್ಧ ಭಾಗವನ್ನು ತೆಗೆದುಕೊಂಡು ಬಂದಿರ್ತಾನೆ. ಅದಕ್ಕೋಸ್ಕರವೇ ಹಿರಿಯವನಿಗೆ ತಂದೆ ಎಲ್ಲ ಕ್ರಿಯೆಗಳನ್ನು ಮಾಡೋದಕ್ಕೋಸ್ಕರ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದಾಗಿ ತಾಯಿಗೆ ಜಾಯ ಅಂತ ತಿಳ್ಕೊಂಡಂತೇಳಿ ಹೆಸರು, ಹೆಂಡತಿಗೆ ಜಾಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಯಾಕೆ? ತನ್ನ ಗಂಡನಿಗೆ ಇನ್ನೊಂದು ಜನ್ಮ ಕೊಡ್ತಾಳೆ ಅವಳು. ಆತ್ಮ ಅವೈ ಪುತ್ರನಾಮಾಸಿ. ಜಾತಕರ್ಮ ಮಾಡೋದ್ರಲ್ಲಿ ಅವನಿಗೆ ಹೇಳ್ತಾರೆ, ಆತ್ಮಾವೇ ಪುತ್ರನಾಮಾಸಿ ಸಹಜೀವ ಶರದಶತಂ ಅಶ್ಮಾಭವ ಇತ್ಯಾದಿ ಮಂತ್ರಗಳನ್ನು ಹೇಳುವಾಗ ನನ್ನ ಅರ್ಧ ರೂಪದಿಂದ ನೀನು ಅಭಿವ್ಯಕ್ತವಾಗಿದ್ದೀಯಪ್ಪ. ಅದಕ್ಕೋಸ್ಕರ ನಮ್ಮಲ್ಲಿ ಯಾವ ಹೆಣ್ಣು ಮಗಳಿಗೆ ಹಿರಿಯ ಮಗ ಜ್ಯೇಷ್ಠ ಪುತ್ರ ಇದ್ದಾನೆ, ಜ್ಯೇಷ್ಠ ಪುತ್ರ ಇರ್ತಕ್ಕಂತಹ ಹೆಣ್ಮಗಳಿಗೆ ಅವಳಿಗೆ ಪತಿ ಹೋದ್ರೂ ಕೂಡ ವಿಧವಾ ಅನ್ಬಾರ್ದು ಅಂತ ತಿಳ್ಕೊಂಡ ಶಾಸ್ತ್ರ ಹೇಳ್ತದೆ. ಯಾಕೆ? ಅವಳು ಯಾವಾಗಲೂ ತನ್ನ ರಕ್ಷಕಳಿಂದ ಯುಕ್ತಳಾಗಿರುತ್ತೆ. ಬಾಲ್ಯದಲ್ಲಿ ತಂದೆಯಿಂದ, ತಾರುಣ್ಯದಲ್ಲಿ ಗಂಡನಿಂದ, ವೃದ್ಧಾಪ್ಯದಲ್ಲಿ ಮಗನಿಂದ ಸುರಕ್ಷಿತಳಾಗ್ತಾಳೆ. ಹಿರಿಯ ಪುತ್ರ ಇಲ್ಲದೆ ಇದ್ರು ನಂತರದ ಪುತ್ರಗಳು ಅಂತ ಇಟ್ಕೊಳ್ಬೇಕು. ಐದನೇ ಗುರು ಹೆಣ್ಣು ಕೊಟ್ಟ ಮಾವ. ಯಾಕೆ ಅಂತಿಕೊಂಡಂತಂದ್ರೆ, ಗೃಹಸ್ಥಾಶ್ರಮವಾಗದೇ ಇದ್ರೆ ಒಂದು ಗಾಲಿಯ ರಥ ಎಷ್ಟು ಕಠಿಣಲ್ಲಿ ಹೋಗೋದು ಬ್ಯಾಲೆನ್ಸ್ ಮಾಡಿಕೊಂಡು. 2 ವೀಲರ್ ನಡೆಸೋದು ಬಹಳ ಕಠಿಣ ಅಲ್ಲ. 4 ವೀಲರ್ ಇದ್ರೆ ಸುಲಭವಾಗಿ ನಡೆಸ್ಬೋದು. ಇನ್ನು 1 ವೀಲ್ ಗಾಡಿ ನಡೆಸ್ಲಿಕ್ಕೆ ಆಗ್ತದೆ. ಪರಮ ವೈರಾಗ್ಯ ಇಲ್ಲದೆ ಇದ್ದರೆ ಗೃಹಸ್ಥಾಶ್ರಮವೇ ಸಾಧನೆಗೆ ಅತ್ಯಂತ ಶ್ರೇಷ್ಠ ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಹೇಳ್ತಾರೆ ಜ್ಯೇಷ್ಠ ಭ್ರಾತಾಪಿತು ಸಮಃ ಅಂತೇಳಿ. ಅಷ್ಟೇ ಅಲ್ಲ, ಕನ್ಯಾದಾತಾಪಿತು ಸಮಃ ಅಂತಕೊಂಡು ಕೂಡ ಹೇಳ್ತಾರೆ. ಒಂಬತ್ತು ತಿಂಗಳು ಅವಳನ್ನು ಹೊತ್ತುಕೊಂಡು ಆನಂತರ ಅಪ್ಪ ಅವಳನ್ನು ಮದುವೆಯಾಗುವವರಿಗೂ ಸಂರಕ್ಷಣೆ ಮಾಡಿ ತನ್ನ ಹೃದಯದ ಒಂದು ಭಾಗವನ್ನೇ ಕಿತ್ತು ನಿಮ್ಮ ಕೈಯಲ್ಲಿ ಕೊಡ್ತಾನೆ. ಅತ್ತೆ ಮಾವನಿಗೆ ಎಷ್ಟು ಮರ್ಯಾದೆ ಕೊಡಬೇಕು. ನಮ್ಮಲ್ಲೆಲ್ಲ ಒಂದು ಹುಚ್ಚುತನ. ಹೆಂಡತಿ ಅಪ್ಪ ಅಮ್ಮಂದ್ರೆ ತಮಾಷೆ ಮಾಡ್ತಾನೆ. ನಿಮ್ಮಪ್ಪ ಇದೇ ಕಲಿಸ್ಕೊಟ್ಟಾನೆ, ನಿಮ್ಮಮ್ಮ ಇದೇ ಹೇಳ್ಯಾಳೇನು? ಹೆಂಡತಿ ತಪ್ಪು ಮಾಡಿದೆ ಅಂತೇಳಿ ಅವ್ರ ಅಪ್ಪ ಅಮ್ಮಗೆ ಯಾಕೆ ಬೈತೀರಿ? ಗುರು ನಿಂದೆ ಮಾಡಿರ್ತಕ್ಕಂಥ ಮಹಾದೋಷಕ್ಕೆ ಕಾರಣವಾಗಿ. ಅವರು ನಮಗೆ ಅತ್ಯಂತ ಆದರಣೀಯರು. ಅದನ್ನ ನೆನಪೇಟು. ಧ್ಯಾನದಲ್ಲಿ ರತರಾದ ರುದ್ರದೇವರು ಮಾವ ದಕ್ಷ ಪ್ರಜಾಪತಿ ಬಂದಾಗ ಎದ್ನಿಲ್ಲಿಲ್ಲ ಅಂತ ತಿಳ್ಕೊಂಡಂತೇಳಿ ಸಿಟ್ಟಿನಿಂದ ಶಾಪವನ್ನು ಕೊಟ್ಟಿದ್ದು ದಕ್ಷ ಪ್ರಜಾಪತಿಗಳು.
ಇಲ್ಲ ಮಾತು ಬೇರೆ. ಆದರೆ ಮಾವನಿಗೆ ಅಷ್ಟೇ ಮರ್ಯಾದೆ ಕೊಡಬೇಕು. ಇದರ ಜೊತೆಯಲ್ಲಿ ಕಾಮ್ಯಗುರು ಅಂತ ತಿಳ್ಕೊಂಡಂತಂದರೆ, ನಮಗೆ ಸ್ಕೂಲಲ್ಲಿ ಕಳಿಸಿರ್ತಕ್ಕಂಥ ಅಧ್ಯಾಪಕಿಯರು. ಯಾಕೆ ನಮಗೆ ಹೊಟ್ಟೆಗೆ ಉಪಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಅವರು ಕೊಟ್ಟಿದ್ದಾರೆ. ಆನಂತರ ಪ್ರೇರಕ ಗುರು, 7ನೇ ಗುರು, ನಮಗೆ ಮಾರ್ಗದರ್ಶನ ಮಾಡ್ತಾರಲ್ಲ, ಇದು ಹೀಗೆ ಮಾಡಬೇಡಪ್ಪ, ಹೀಗೆ ಮಾಡು ಅಂದ. ಮನೆಯಲ್ಲಿ ಹಿರಿಯರು ಇರ್ತಾರೆ, ಕೆಲವರು ಅಥವಾ ಮಿತ್ರರು ಇರ್ತಾರೆ, ಅಥವಾ ಸಮಾಜದಲ್ಲಿರ್ತಕ್ಕಂಥ ಸಮಾಜ ಗುರುಗಳಿರ್ತಾರೆ, ಅವ್ರು ಹೇಳ್ಕೊಡ್ತಾರೆ ಹೀಗೆ ಮಾಡಪ್ಪ ಅಂತ. ಅಥವಾ 7ನೇ ಗುರು, ನಾವು ಮುಕ್ತಿಯೋಗ್ಯರಾಗಿದ್ದರೆ ನಮ್ಮ ಬಿಂಬಮೂರ್ತಿಯನ್ನು ತಿಳಿಸುವ ಗುರುಗಳು. ನಮ್ಮ ಸಾಧನೆ ಪರಿಪಕ್ವವಾದಾಗ ಆ ಗುರುಗಳು ನಮ್ಮನ್ನು ಹುಡುಕೊಂಡು ಬರ್ತಾರೆ. ನಿನ್ನ ಬಿಂಬಮೂರ್ತಿ ಈ ರೀತಿಯಾಗಿದೆ, ಅದನ್ನು ಉಪಾಸನೆ ಮಾಡು. ಅದೇ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಇನ್ನು 8ನೇ ಗುರು ವಾಯುದೇವರು. ನಮ್ಮೆಲ್ಲರಿಗೂ ವಾಯುದೇವರು ಗುರುಗಳು. ಈಗ ನಮಗೆ ನಮ್ಮ ಪೀಠದಲ್ಲಿರ್ತಕ್ಕಂಥ ಗುರುಗಳು, ಶ್ರೀಮದಾಚಾರ್ಯರ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳಲ್ಲಿ ವಾಯುದೇವರ ಆವೇಶ ಇರ್ತದೆ. ಅವರೇ ನಮ್ಮ ಸ್ವರೂಪೋದ್ಧಾರಕ ಗುರುಗಳು. ಡೈರೆಕ್ಟಾಗಿ ವಾಯುದೇವರನ್ನು ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ಅಣೀಚ ಭಾರತಿ ಆಚಾರ್ಯ ಸಂತು ಮೇ ಅಂತಿಕೊಂಡು ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ಈ 8 ಗುರುಗಳ ಚಿಂತನೆ, ನೆನಪು, ಅವರ ಉಪಕಾರ ಸ್ಮರಣೆ ನಾವು ಮಾಡಲೇಬೇಕು. ಆದ್ದರಿಂದಲೇ ಸ್ಮರಿಸಿ ಗುರುಗಳ ಅಂತನೂ ಹಾಡಿನಲ್ಲಿ ಗುರುಸ್ಮರಣೆಯು ಸಕಲ ಆಪತ್ತು ಪರಿಹಾರ. ಸುಳ್ಳಲ್ಲ, ಇದನ್ನು ಪ್ರಯೋಗ ಮಾಡಿ ನೋಡಿ. ನಾವು ಪ್ರಯೋಗ ಮಾಡಿ ಜೀವನದಲ್ಲಿ ಸಂಕಟದಿಂದ ದೂರ ಆಗಿದ್ದೇವೆ. ಸತ್ಯಾಭಿನವ ತೀರ್ಥರು ಹೇಳ್ತಾರೆ, ನಾನು ಅನೇಕ ಸಂಕಟಗಳಿಗೆ ಒಳಗಾಗಿರ್ತಕ್ಕಂಥವನು ನನ್ನ ಗುರುಗಳಾಗಿರ್ತಕ್ಕಂಥ ಸತ್ಯನಾಥ ತೀರ್ಥರಿಂದಲೇ. ಅವರೊಂದ್ಸಲ ಬದ್ರಿ ಯಾತ್ರೆಯಿಂದ ತಿರುಗಿ ಬರುವಾಗ ದಾರಿಯಲ್ಲಿ ಇವರ ಹತ್ರ ಪೂಜೆ ನಡೆದಾಗ ರತ್ನಮಂಟಪಗೆಲ್ಲ ನೋಡಿ, ಮೂಲರಾಮ ದೇವರ ಮೇಲೆ ಅನೇಕ ಆಭರಣ ನೋಡಿ, ಅವರು ಇವರನ್ನ ಕೊಂದು ರಾಮದೇವ್ರ ಪೇಟೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿದ್ರು. 8 ಜನ ಬಂದಿದ್ದಾರೆ. ಒಬ್ಬನ ಕೈಯಲ್ಲಿ ಖಡ್ಗ ಇದೆ, ಇಬ್ಬನ ಕೈಯಲ್ಲಿ ಒಂದು ಕಟ್ಟಿಗೆ, ಅದಕ್ಕೆ ಕಬ್ಬಿಣದ ಗೋಲು, ಅದಕ್ಕೆ ಉದ್ದುದ್ದ ಮೊಳೆಗಳು. ಒಂದ್ಸಲ ಹೊಡೆದ್ರೆ ಶರೀರದಿಂದ 8 ಕಡೆ ಗಾಯವಾಗಿ ರಕ್ತ ಹೊರಸುರಿಬೇಕು. ಇನ್ನೊಬ್ಬನು ಹಾರೆ ಹಿಡಿದುಕೊಂಡು ಬಂದಿದ್ದಾನೆ. ಇವರು ಬಂದದ್ದನ್ನು ನೋಡಿ ಪರಿಚಾರಕರಲ್ಲಿ ಓಡಿ ಹೋಗ್ಬಿಟ್ಟಿದ್ದಾರೆ. ಆ ನಂತರ ಮತ್ತೊಬ್ಬನು ಹಲಾಲ್ ಬೆಂಕಿ ಹಿಡಿದುಕೊಂಡು ಬಂದಿದ್ದಾನೆ. ಸತ್ಯಾಭಿನವರು ಇರತಕ್ಕಂಥ ರೂಮಿಗೆ ಹೋಗಿದ್ದಾರೆ. ಆದರೆ ಅವರಿಗೆ ಮೂಲರಾಮ ದೇವರ ಕಪ್ಪಿಗೆ ಕಾಣಿಸ್ಲಿಲ್ಲ, ಪರಮಾತ್ಮನ ಹೊಡಿಲಿ. ಆ ನಂತರ ಅವರನ್ನು ಎಬ್ಬಿಸಿ ರೂಮ್ದಾರ್ ಪೆಟ್ಟಿಗೆ ಇಲ್ಲೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅವ ಮೊಳೆಯಿಂದ ಹೊಡೆದರೆ, 8 ಮೊಳೆ ಇರ್ತಕ್ಕಂಥದ್ದನ್ನು ಹೊಡೆದ್ರೆ ಅವನ ಮೈಯಲ್ಲಿ ಗಾಯ ಆಯ್ತು, ಹೊಡಿತಕ್ಕಂಥವನ ಮೈಯಲ್ಲಿ ಗಾಯ ಆಯ್ತು. ಖಡ್ಗದಿಂದ ಹೊಡೆಯುವನ ಬೆರಳು ಕತ್ತರಿಸಿ, ಅವನದೇ ಬೆರಳು ಕತ್ತರಿಸಿ ಹೋಯ್ತು. ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದವನ ಮನೆಗೆ ಬೆಂಕಿ ಹತ್ತು, ಓಡಿಯೋದು. ಸತ್ಯನಾಥ
ಅವರ ಆ ಒಂದು ವಿಶಿಷ್ಟ ಸತ್ಯನಾಥಾಭ್ಯುದಯ ಅಂತ ಕೊಂಡಂತಕ್ಕಂಥ ಗ್ರಂಥ ಇದೆ, ಅದರಲ್ಲಿ ಇದರ ವರ್ಣನೆ ಬರ್ತದೆ. ಅವ್ರು ಹೇಳ್ತಾರೆ, ಗುರುಗಳನ್ನು ಸ್ಮರಣೆ ಮಾಡಿ, ಗುರುಗಳ ಬಗ್ಗೆ ಚಿಂತನೆ ಮಾಡಿ, ಗುರುಗಳ ಬಗ್ಗೆ ವಿಚಾರ ಮಾಡಿ, ನಿಮಗೆ ಗುರುಗಳ ಹೊರತು ಬೇರೆ ಗತಿ ಇಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇಂತಹ 8 ಗುರುಗಳನ್ನು ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಚಿಂತನೆ ಮಾಡಬೇಕು. ಆಗ ನಮಗೆ ನಮ್ಮ ಜೀವನದಲ್ಲಿ ನಾವು ಉದ್ಧತರಾಗ್ತೇವೆ. ಇಂಥ 8 ಬೇಕಾದಷ್ಟಿವೆ. ಅಷ್ಟದಿಕ್ಕುಗಳು, ಅಷ್ಟದಿಕ್ಪಾಲಕರು, 8 ಮಹಾದಾನಗಳು. ತಿಳಿದುಕೊಳ್ಬೇಕಾಗಿದ್ರೆ ಅಷ್ಟದಿಗ್ಗಜಗಳು, ಸಂರಕ್ಷಕ ಅಷ್ಟದೇವತೆಗಳು, ಅಷ್ಟದೇವಯೋನಿಗಳು, ನೈವೇದ್ಯಕ್ಕೆ ಬೇಕಾದ ಅಷ್ಟದ್ರವ್ಯಗಳು, ಅಷ್ಟದ್ವಾರಪಾಲಕರು, ಪರಮಾತ್ಮ ಹೇಳಿದ ಭೂಮಿರಾಪೋ ನಲೋ ವಾಯು ಅಂತಿಕೊಂಡಿರ್ತಕ್ಕಂತಹ ಅಷ್ಟ ಪ್ರಕೃತಿಗಳು, ರಾಜರಿಗೆ ಚಕ್ರವರ್ತಿಗಳಿಗಿರಬೇಕಾಗಿರ್ತಕ್ಕಂಥ ಅಷ್ಟ ಮಂತ್ರಿಗಳು, ಅಷ್ಟ ಪ್ರಧಾನಿಗಳು, ಅಷ್ಟ ಪುರೋಹಿತರು, ಪ್ರಕೃತಿಯಲ್ಲಿರ್ತಕ್ಕಂಥ ಅಷ್ಟಭಾವಗಳು, ಅಷ್ಟ ಐಶ್ವರ್ಯಗಳು, ಅಷ್ಟ ಮಂಗಲಗಳು, ಅಷ್ಟ ಮದಗಳು, ಅಷ್ಟ ಮಹಾದಾನಗಳು, ಅಷ್ಟ ಮಹಾಯಜ್ಞಗಳು, ಅಷ್ಟ ಮಹಾ ಔಷಧಿಗಳು, ಅಷ್ಟವಸುಗಳು, ಅಷ್ಟವಿಧ ಜ್ವರಗಳು, ಅಷ್ಟವಿಧ ಬ್ರಾಹ್ಮಣರು. ಈ ಲಿಸ್ಟ್ ಇನ್ನೂ ಉದ್ದ ಹೋಗ್ತದೆ. ಅಂತೂ ವಿಶ್ವತೈಸ ಪ್ರಾಜ್ಞ ತುರಿಯ ಆತ್ಮ ಪರಾತ್ಮ ಪರಮಾತ್ಮಗಳನ್ನು ಚಿಂತನೆಯನ್ನು ಮಾಡ್ತಾ ಈ 8 ಸಂಖ್ಯೆಯನ್ನು ನಮ್ಮ ಜೀವನದಲ್ಲಿ ನಾವು ತರೋದಕ್ಕೋಸ್ಕರ ಪ್ರಯತ್ನಿಸೋಣ. ಈಗಾಗಲೇ ಸಮಯವಾಗಿದೆ, ನಂತರ ಉಳಿದದ್ದನ್ನು ತಿಳಿದುಕೊಳ್ಳೋಣ. ಇತಿ ಅಧ್ಯಕ್ಷ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ್ಯನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.